ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಬ್ಬ ನೀನ್ ಯಾಕೆ ಇದನ್ನ ತರಕ್ ಹೋದೆ? ನಾನು ತಂದ್ರೆ ತಿನ್ನಲ್ವಾ ಮೇಡಮ್? ನೀನ್ ತಂದ್ರೆ ತಿನ್ನಲ್ವಾ? ನೀನ್ ತಿಂಡಿ ತಂದ್ರೆ ನನಗಿಷ್ಟ, ಆದ್ರೆ ತಿಂಡಿ ನೀನೇ ತಿನ್ಸಿದ್ರೆ ನನಗಿನ್ನೂ ಇಷ್ಟ. ಮತ್ತೆ ಯಾಕೆ ಮೇಡಮ್ ನಾನು ಯಾಕೆ ತಂದೆ ಅಂತ ಕೇಳ್ತಿದ್ದೀರಾ? ಅಲ್ಲ, ಗಂಡನ ಹತ್ರ ಈ ತರ ಸೇವೆ ಮಾಡಿಸ್ಕೊಳ್ಳೋದಕ್ ಮನ್ಸ್ ಬರುತ್ತಾ ಹೇಳು? ಇದು ಸೇವೆ ಅಲ್ಲ ಮೇಡಮ್, ಪ್ರೀತಿ. ಗಂಡ ಹೆಂಡತಿಗೆ ಏನಾದರೂ ಕೆಲಸ ಮಾಡಿಕೊಟ್ರೆ, ಹೆಂಡತಿ ಗಂಡಂಗೆ ಏನೇ ಕೆಲಸ ಮಾಡಿಕೊಟ್ರು ಅದು ಯಾವತ್ತಿಗೂ ಸೇವೆ ಆಗಲ್ಲ, ಅದನ್ನ ಪ್ರೀತಿ ಅಂತಾರೆ. ರಾಯರ್ ಪ್ರೀತಿ ಪಾಠ ಮಾಡ್ತಿದ್ದಾರೆ? ನಾನೇನು ಹೊಸದಾಗಿ ಪಾಠ ಮಾಡ್ತಿಲ್ಲ ಮೇಡಮ್, ಎಲ್ಲ ನಿಮ್ಮಿಂದನೇ ಕಲ್ತಿರೋದು. ನಾನು ಯಾವಾಗ ಪ್ರೀತಿ ಪಾಠ ಮಾಡಿದ್ನಪ್ಪ? ಮೇಡಮ್, ನೀವು ಮಾತಲ್ಲೇ ಎಲ್ಲ ಹೇಳಬೇಕು ಅಂತಿಲ್ಲ, ನಿಮ್ಮ ಕಣ್ಣೇ ಪ್ರೀತಿ ಪಾಠ ಮಾಡುತ್ತೆ. ಒಂದು 10 ನಿಮಿಷ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಟ್ರೆ ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಗ್ಬಿಡುತ್ತೆ. ಈಗೇನು ಹೀಗೆ ನೋಡ್ತಾ ನಿಂತಿರ್ತೀಯೋ ಅಥವಾ ತಿಂಡಿ ತಿನ್ನಿಸ್ತೀಯೋ? ತಿಂಡಿ ತಿನ್ಸಿದ್ರೆ ನಿಮ್ಮ ಹಸಿವು ಕಮ್ಮಿ ಆಗುತ್ತೆ, ಆದರೆ ನಿಮ್ಮನ್ನು ನೋಡ್ತಾನೇ ಇರಬೇಕು ಅನ್ನೋ ಹಸಿವು ನನಗೆ ಕಮ್ಮಿನೇ ಆಗ್ತಿಲ್ವಲ್ಲ. ಹೀಗೆ ನೋಡ್ತಾನೆ ಇರೋದಕ್ಕೆ ಈ ಪ್ರಪಂಚದಲ್ಲಿ ಬರೀ ನಾವಿಬ್ರಷ್ಟೇ ಇಲ್ವಲ್ಲ? ನಮ್ಮ ಸುತ್ತಮುತ್ತ ನಮ್ಮನ್ನ ಪ್ರೀತಿಸೋರು, ನಮ್ಮನ್ನ ದ್ವೇಷಿಸೋರು, ಕೆಟ್ಟವರು, ಒಳ್ಳೆಯವರು, ಎಲ್ಲ ಥರ ಜನ ಇರ್ತಾರೆ. ಇಂಥ ಪ್ರಪಂಚದಲ್ಲಿ ಬದುಕೋವಾಗ ಬದುಕಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಏನು ಮೇಡಮ್ ಇದಕ್ಕಿದಂಗೆ ಸೀರಿಯಸ್ ಆಗಿಬಿಟ್ರಿ? ಬನ್ನಿ ಕುತ್ಕೊಳ್ಳಿ. ಹೌದು, ನಾನು ಬಂದಾಗಲೇ ಕೇಳ್ಬೇಕು ಅನ್ಕೊಂಡೆ, ಏನೋ ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ದೀರಲ್ಲ, ಏನು ಮೇಡಮ್? ಹೌದು ಸುಬ್ಬು, ಈ ವಿಚಾಂಬಿಕಾಗೆ ನಮ್ಮ ಮನೆ ಒಳಗೆ ನಡೀತಿರೋ ವಿಷಯಗಳು ಹೇಗೆ ಗೊತ್ತಾಗ್ತಿದೆ ಅಂತಾನೆ ನನಗೆ ಚಿಂತೆ ಆಗ್ತಿದೆ. ಅಲ್ಲ, ಮನೆ ಹೊರಗಡೆ ಇರೋ ವಿಷಯ ಅವಳಿಗೆ ಗೊತ್ತಾದ್ರೆ ಓಕೆ, ಆದರೆ ಮನೆ ಒಳಗಿರೋ ವಿಷಯ ಅವಳಿಗೆ ಗೊತ್ತಾಗ್ತಿದೆ, ಅದು 4 ಗೋಡೆ ಮಧ್ಯ ನಡೀತಿರೋ ವಿಷಯಗಳು. ಅಂದ್ರೆ ನಮಗೆ ಗೊತ್ತಿಲ್ಲದೇನೆ ನಮ್ಮನೆ ವಿಷಯಗಳನ್ನ ನಮ್ಮನೆಯವರೇ ಯಾರಾದ್ರೂ ಅವಳಿಗೆ ಹೇಳ್ತಿರ್ಬೋದಾ ಅಂತ. ಮೇಡಮ್ ಏನು ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ನಾವೇ ನಮ್ಮ ಮನೆಯವ್ರ ಬಗ್ಗೆ ಅನುಮಾನ ಪಡೋದು ಸರಿನಾ? ಅದು ಸರಿ ಅಲ್ಲ ಸುಬ್ಬು, ನನಗೆ ಗೊತ್ತು, ಆದರೆ ಪರಿಸ್ಥಿತಿ ಹೀಗೆ ಯೋಚನೆ ಮಾಡೋ ಥರ ಮಾಡ್ತಿದೆ ಸುಬ್ಬು. ಅಲ್ಲ, ನಾವು ಪ್ರತಿಯೊಂದು ಹೆಜ್ಜೆನೂ ಎಚ್ಚರಿಕೆಯಿಂದ ಇಡ್ತಾ ಇದ್ದೀವಿ, ಆದರೂ ಎಡವಟ್ಟಾಗ್ತಿದೆ ಅಂದರೆ ಅನುಮಾನ ಪಡಲೇಬೇಕಲ್ವಾ? ಇಂಥ ಸಮಯದಲ್ಲಿ ಅನುಮಾನ ಪಟ್ಟಿಲ್ಲ ಅಂದರೆ ಏನಾದರೂ ಅನಾಹುತ ಆಗುತ್ತೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಸರಿ ಮೇಡಮ್, ಇನ್ಮೇಲೆ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ನೋಡಿ ಸುಬ್ಬು, ಪರಿಸ್ಥಿತಿ ಯಾರನ್ನ ಯಾವಾಗ ಹೇಗೆ ಬದಲಾಯಿಸುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗಂತ ನಾವು ಮನೆಯವ್ರ ಮೇಲೆ ಎಲ್ಲರ ಮೇಲೇನೂ ಅನುಮಾನ ಪಡಬೇಕು ಅಂತ ನಾನು ಹೇಳ್ತಿಲ್ಲ. ನಾವು ಒಂದು ಕೆಲಸ ಮಾಡೋಣ, ನಮ್ಮಿಬ್ಬರ ಮಧ್ಯೆ ಏನೇ ನಡೀತಾ ಇದ್ರು, ನಾವು ಏನೇ ಮಾತಾಡಿದ್ರು ಆ ವಿಷಯನ ನಾವು ಹೊರಗಡೆ ಎಲ್ಲೂ ಬಿಟ್ಕೊಡೋದು ಬೇಡ. ಸರಿ ಮೇಡಮ್, ಮನೆಯಲ್ಲೇ ಇರಲಿ ಹೊರಗಡೆನೇ ಇರಲಿ, ನಮ್ಮಿಬ್ಬರ ಮಧ್ಯೆ ಇರೋ ಮಾತು ನಮ್ಮಲ್ಲೇ ಇರಲಿ. ಇನ್ಮೇಲೆ ಮಾತು ಕಮ್ಮಿ ಮಾಡಿ ಕೆಲಸದ ಕಡೆ ಜಾಸ್ತಿ ಗಮನ ಕೊಡೋಣ. ಒಂದು ಅರ್ಥದಲ್ಲಿ ನಮ್ಮ ಕಣ್ಗಳಷ್ಟೇ ಮಾತಾಡಬೇಕು, ನಮ್ಮ ಕಣ್ಣಿನ ಮಾತು ನಮಗಷ್ಟೇ ಅರ್ಥ ಆಗಬೇಕು. ಈಗ ಮತ್ತೆ ಅಲ್ಲಿಗೆ ಬಂದರೆ ನೀವು ಈ ಅಂದವಾದ ಕಣ್ಗಳು ಮಾತಾಡ್ತಾ ಇದ್ರೆ ನಮ್ಗಿನ್ನೆಲ್ಲಿ ಮಾತು ಬರುತ್ತೆ ಮೇಡಮ್? ಈ ಮಾಯಾವಿ ಕಣ್ಗಳು ನಮ್ಮ ಮಾತೇ ಮರೆಸ್ಬಿಡುತ್ತೆ. ಆಯ್ತಾಯ್ತು, ಇವಾಗ ತಿನ್ಸು ನೀನು. ಶ್ರಾವಣಿ ಸುಬ್ರಹ್ಮಣ್ಯ